ಕೊನೆಗೂ ನಮ್ಮ ಸೆಕೆಂಡ್ ಪಿ ಯು ಮಕ್ಕಳನ್ನ ಕಳಿಸ್ಕೊಡೋ ಟೈಮ್ ಬಂದೇ ಬಿಡ್ತು ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಡ್ಸ್ ಮೆನಿ ವ್ಲಾಗ್. ಸೊ ಸೆಕೆಂಡ್ ಪಿ ಯು ಮಕ್ಕಳಿಗೆ ಏನಾದರೂ ಮೆಮೊರಬಲ್ ಆಗಿ ಮಾಡೋಣ ಅಂತ ಅಂದ್ಕೊಂಡು ರಾತ್ರಿ ಹೋಗಿ ನಾವು ಈ ಐಟಮ್ಸ್ನೆಲ್ಲ ತೊಗೊಂಡ್ಬಂದ್ವಿ. ಹ್ಯಾಂಡ್ ರಿಟರ್ನ್ ಲೆಟರ್ಸು ಹಾಗೆ ಮತ್ತು ಫೋಟೋ ಫ್ರೇಮ್ನ ಮಾಡೋಣ ಅಂತ ಡಿಸೈಡ್ ಮಾಡಿ ಕುತ್ಕೊಂಡಿದ್ದೆ. ಸೊ ಔಟ್ಕಮ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿ ಬಂದಿತ್ತು. ಸೊ ಇದನ್ನ ಇಟ್ಕೊಂಡು ನಾನು ಸ್ವಲ್ಪ ಹಾಗೆ ಶೋಕಿ ಮಾಡ್ತಾ ಇದ್ದೆ. ಸೊ ನೆಕ್ಸ್ಟ್ ನಮಗೆ ಸ್ಪೀಕರು ಮತ್ತು ಬ್ಲೂಟೂತ್ ಮೈಕ್ನ ಬೇಕಿತ್ತು. ಸೊ ಹೋಗಿ ಅದನ್ನು ಕೆಳಗಡೆ ಹಾಸ್ಟೆಲಿಂದ ಬಾರೋನು ಮಾಡಿಕೊಂಡೆ. ಸೊ ಹಾಸ್ಟೆಲ್ ಕಡೆಯಿಂದ ಅವರಿಗೆ ನೆನಪಿನ ಕಾಣಿಕೆ ಕೊಡಬೇಕು ಅಂತ ಇದನ್ನು ನಾವು 2 ದಿನ ಮುಂಚೆನೇ ಹೋಗಿ ಆರ್ಡರ್ ಮಾಡಿಕೊಂಡೆ. ನಮಗೆ ತುಂಬ ಟೈಮ್ ಕಮ್ಮಿ ಇದ್ರಿಂದ ನಮಗೆ ಏನು ಮಾಡೋಕ್ಕಾಗುತ್ತೋ ಅದನ್ನು ಬೆಸ್ಟ್ನ ಮಾಡಿದ್ವಿ. ಸೊ ಮಾರ್ಕೆಟ್ಗೆ ಹೋಗಿ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೆ. ಅದ್ರಲ್ಲಿ ತಂದಿದ್ದು ಹೂವನ್ನೇ ನನ್ನ ಜೂನಿಯರ್ ನನಗೆ ಕೊಟ್ಬಿಟ್ಟು ಆ ಕಾಯಿ ಲವ್ ಯು ಅಂತಿದ್ಲು. ಇನ್ನು ಅವತ್ತಿನ ದಿನ ಅಂತೂ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡ್ವಿ. ಇದ್ರದ್ದೊಂದು ಶಾರ್ಟ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನಾನು ಹೋಗಿ ನೋಡಿಲ್ಲ ಹೋಗಿ ನೋಡಿ. ಗಣೇಶ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ ನೋಡಿ. ಆ್ಯಂಡ್ ಹಾಗೆ ಇದೊಂದು ನಾನು ಬೋರ್ಡ್ ಮಾಡಿದ್ದೆ, ಅವ್ರ ಎಕ್ಸ್ಪೀರಿಯನ್ಸ್ನ ಅವರು ಶೇರ್ ಮಾಡಲಿ ಅಂತ ಅಂದ್ಬಿಟ್ಟು ಹೋಗಿ ಎಲ್ಲರೂ ಕರಿತಿದ್ದೆ, ಟೈಮ್ ಆಗಿದೆ ಬಂದರು ಅಂತ ಅಂದ್ಬಿಟ್ಟು. ಆದರೆ ಯಾರೂ ನನ್ನ ಮಾತಿಗೆ ಬೆಲೆನೇ ಕೊಡ್ತಿದ್ದಿಲ್ಲ, ಬಿಕಾಸ್ ಎಲ್ಲರೂ ಫೋಟೋಶೂಟಲ್ಲಿ ಬ್ಯುಸಿ ಆಗಿದ್ರು. ನಾನು ಮಾತ್ರ ಮೈಕ್ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಸೊ ಕೊನೆಗೂ ಎಲ್ಲರೂ ಬಂದಿದ ತಕ್ಷಣ ಮ್ಯಾಮಿಗೆ ಹೋಗ್ಬಿಟ್ಟು ಬನ್ನಿ ಮ್ಯಾಮ್ ಎಲ್ಲರೂ ಬಂದಿದ್ದಾರೆ ಪೂಜೆ ಮಾಡಿ ಅಂತ ಅಂದೆ. ಸೊ ಮ್ಯಾಮ್ ಬಂದು ಪೂಜೆ ಮಾಡಿದ್ರು. ಹಾಗೆ ನಮ್ಮ ಕಾರ್ಯಕ್ರಮನ ನಾವು ಗಿಡಕ್ಕೆ ನೀರು ಹಾಕೋದ್ರಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಫಾರ್ಮಾಲಿಟೀಸ್ ಏನೇನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ಎಲ್ಲ ಗೆಸ್ಟ್ ಕಡೆಯಿಂದನೇ ಮಕ್ಕಳಿಗೆ ಗಿಫ್ಟ್ಸ್ನೆಲ್ಲ ಕೊಡಿಸಿದ್ವಿ. ಸೊ ನೆಕ್ಸ್ಟ್ ನಾನು ಕಲ್ಚರಲ್ಸ್ನ ಸ್ಟಾರ್ಟ್ ಮಾಡೋಕ್ಕೆ ರೆಡಿಯಾಗಿ ನಿಂತಿದ್ದೆ. ಅದನ್ನು ಪಾರ್ಟ್ 2 ಅಲ್ಲಿ ನೋಡಿ. ಬೈ ಮತ್ತೆ ಸಿಗುವ.